ಏನೇ ಹೇಳಿ ಬೆಂಗಳೂರಲ್ಲಿ ಡ್ರೈವಿಂಗ್ ಮಾಡೋದು ತುಂಬಾ ಕಷ್ಟನಪ್ಪ. ಏನು ಟ್ರಾಫಿಕ್ಕು ಅಂದರೆ, ಇದೆಲ್ಲಿ ಅಂತಂದರೆ ಹೆಣ್ಣೂರು. ಹೆಣ್ಣೂರಿಂದ ನಾನು ಹೆಬ್ಬಾಳ ಕಡೆ ಬರ್ತಾಯಿದ್ದೀನಿ. ಅದು ಸಾಯಂಕಾಲ ಆಗಿದೆ. ಸಂಜೆ ಅಂದರೆ ಕೇಳ್ತೀರಾ, 5 ಗಂಟೆ ಆದರೆ ಸಾಕು, ಎಲ್ಲ ಆಫೀಸಿಂದ ಮನೆಗೆ ಬರ್ತಾ ಇರ್ತಾರೆ. ಅದು ಅದು ಅಲ್ಲದೆ ಈ ಲೆಫ್ಟ್ ಇರೋರು ರೈಟಿಗೆ ಇಳಿದ್ಬಿಡೋದು. ಈ ಒಂದು ಕಡೆ ಲೈನಾಗಿ ಕರೆಕ್ಟಾಗಿ ಹೋಗಲ್ಲ ಅದನ್ನು. ಅಯ್ಯೋ, ಭಾಳ ಕಷ್ಟ ಆಗುತ್ತಂತ ಡ್ರೈವಿಂಗ್. ಏನಾದರೂ ಎಲ್ಬೋರ್ಡವ್ರು ಬಂದ್ಬಿಟ್ಟು ಪಕ್ಕ ಮುಗಿದ ಕತೆ ಒಂದು ಕೆಲಸ. ಎಷ್ಟು ಟ್ರಾಫಿಕ್ ಅಂತಂದರೆ ಸಾಯಂಕಾಲ ಟೈಮು ಅಥವಾ ಮಾರ್ನಿಂಗು. ಬೆಳಿಗ್ಗೆ ಆದರೆ 8 ಗಂಟೆ ಮೇಲೆ, 8ರಿಂದ 11 ಗಂಟೆವರೆಗೂ ಟ್ರಾಫಿಕ್ಕು. ಇನ್ನೊಂದು ಮಧ್ಯಾಹ್ನ 2ರಿಂದ 3 ಗಂಟೆವರೆಗೂ, ಸಂಜೆ 5ರಿಂದ 11 ಗಂಟೆವರೆಗೂ. ರೋಡ್ಗಂತೂ ರೆಸ್ಟ್ ಇರಲ್ಲ ನೋಡಿ. ಅದು ಅಲ್ಲದೆ ಈ ಕ್ಯಾಬ್ ಡ್ರೈವರ್ಗಳು ಹೆಂಗೆ ಡ್ರೈವಿಂಗ್ ಮಾಡ್ತಾರೋ ಏನು ಕತೆನೋ ನನಗಂತೂ ಗೊತ್ತಿಲ್ಲ. ಅವ್ರು ಯಾವಾಗಲೂ ಸಿಕ್ಕದಿರಬೇಕು. ಯಪ್ಪ, ಈ ಕಡೆ ಮಾರುತ್ತಹಳ್ಳಿ, ಸರ್ಜಾಪುರ, ವೈಟ್ಫೀಲ್ಡು, YTTL, ಈ ಹೆಬ್ಬಾಳ ರೋಡು, ಈ ಸಾಫ್ಟ್ವೇರ್ ಕಂಪ್ನಿಗಳು ಎಲ್ಲಿದ್ದಾವೋ ಅಲ್ಲೆಲ್ಲ ಬೈ ತುಂಬ ಟ್ರಾಫಿಕ್. ಏನು ಹೇಳ್ತೀರ ಅಲ್ವಾ? ನಾವು ಮನೆ ಸೇರಿದ್ರು ತುಂಬ ಲೇಟು. ಈ ಕಡೆ ರಾಂಗ್ ಸೈಡೇ ಬಂದುಬಿಡ್ತಾರೆ. ಈ ಕಡೆ ನಮಗೂ ಹೋಗು ಬಿಡಲ್ಲ, ಆಮೇಲೆ ಅವರು ಹೋಗಲ್ಲ. ಹಿಂಗೆ ಪರಿಸ್ಥಿತಿ. ಎತ್ತಲಾಗಬೇಕು ಹಿಡಿತಿರ್ತಾರೆ. ಲೆಫ್ಟ್ಗೂ ರೈಟಲ್ಲಿರೋನು ಲೆಫ್ಟ್ ಹೇಳ್ಕೊತಾನೆ, ರೈಟಲ್ಲಿರೋನು ಲೆಫ್ಟ್ ಹೇಳ್ಕೊತಾನೆ. ಅದು ಅಲ್ಲದೆ ಈ ಮೆಟ್ರೋ ಕೆಲಸ ಇನ್ನೂ ಮುಗಿದಿಲ್ಲ. ಇದು ಇನ್ನು ಯಾವಾಗ ಮುಗಿಯುತ್ತೋ ಏನು ಕತೆನೋ ಅದಂತೂ ಗೊತ್ತಿಲ್ಲ. ಕೆಲವು ಕಡೆ ರೋಡ್ ಸರಿಯಿರಲ್ಲ. ನಾನು ಡೈಲಿ ಮಾರ್ನಿಂಗು ಸ್ಕೂಟಿ, ಬಿಗ್ ಬಾಸ್ಕೆಟು, ಫ್ಲಿಪ್ಕಾರ್ಟು, ಅಮೆಜಾನು ಇವು ಕಡೆ ಬೆಳಗಿನ ಜಾವ ಹೋಗ್ಬಿಡ್ತೀವಿ. ನಾವು ಸಾಯಂಕಾಲ ಲೋಡ್ ಮಾಡ್ಕೊಳ್ಳೋದು. ಸಾಯಂಕಾಲ ಹಂಗೆ ಲೋಡ್ ಮಾಡ್ಕೊಂಡು ಮಾರ್ನಿಂಗ್ ಹಂಗೆ ಹೋಗ್ತೀವಿ. ಮಾರ್ನಿಂಗ್ ಹೋಗಿ ಅಲ್ಲಿ ಏನೇನು ಐಟಮ್ ಇದ್ದಾವೆ ಆ ಐಟಮ್ಗಳ್ನ ನೀಟಾಗಿ ಜೋಡಿಸ್ಬಿಟ್ಟು ಒಂದು ಪ್ಯಾಲೆಟ್ ಮೇಲೆ ಅದ್ರದ್ದು ರಿಸೀಟ್ ಕೊಟ್ಬಿಟ್ಟು ಸೀಲ್ ಹಾಕ್ಕೊಂಡು ಸೀದಾ ಮನೆಗೆ ಬರೋದು. ಇದು ನಮ್ಮದು ಗೂಡ್ಸ್ ವೆಹಿಕಲ್ ಇರೋದು.